ಏನು ಪ್ರಾಬ್ಲಮ್ ಇಲ್ಲ, ಸರ್ಟನ್ ಇಶ್ಯೂಸ್ ಆಯಿತು. ಆದರೂ ಅಂದರೆ ಎಲ್ಲ ನಂಬರ್ ಎಲ್ಲ ಕಸ್ಟಮರ್ಗೂ ಎಲ್ರಿಗೂ ಒಳ್ಳೇದಾಗಲಿ ಅಂತ ಮಾಡ್ತಾ ಇದ್ದಾರೆ. ಸಿಂಡಿಕೇಟ್ ಬ್ಯಾಂಕ್ ಅವ್ರು ಏನು ಮಾಡಿದ್ರೆ ಕೆನರಾ ಬ್ಯಾಂಕ್ ಶ್ರೀ ವಿಘ್ನೇಶ್ವರ ವಿನಾಯಕ. ಈ ವಿಲೀನವು ನಮ್ಮ ಎರಡೂ ಸಂಸ್ಥೆಗಳ ಇತಿಹಾಸದಲ್ಲಿ ಹೊಸ ಅಧ್ಯಾಯವನ್ನು ಸೃಷ್ಟಿಸುವುದರಲ್ಲಿ ಯಶಸ್ವಿಯಾಗಲಿದೆ. ಮತ್ತೊಮ್ಮೆ ತಮಗೆಲ್ಲರಿಗೂ ಸ್ವಾಗತ ಬಯಸುವ ಸುಮಾ ಪಿವಿ, ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ, ಪ್ರಭಾರ, ನ್ಯಾಷನಲ್ ಕೋಆಪರೇಟಿವ್ ಬ್ಯಾಂಕ್ ಲಿಮಿಟೆಡ್. ಎಲ್ಲರಿಗೂ ನನ್ನ ನಮಸ್ಕಾರಗಳು. ಅನಂತಮೂರ್ತಿ SN, ಡಾಕ್ಟರ್ ಭಾರತೀಶ್ ರಾವ್, ಯೋಗ ಇವತ್ತು ಮರ್ಜರ್ ಆಗಿದೆ. ತಾವಿಲ್ಲಿಗೆ ಬಂದಿದ್ದೀರಿ. ನೀವು ಇಷ್ಟು ವರ್ಷದ ನಿಮ್ಮ 100 ವರ್ಷದ ಬ್ಯಾಂಕಿಂಗ್ ಎಕ್ಸ್ಪೀರಿಯನ್ಸ್ ಏನಿದೆ, ಇಷ್ಟು ವರ್ಷದ ಎಕ್ಸ್ಪೀರಿಯನ್ಸ್ನಲ್ಲಿ ನೀವು ಯಾವ ರೀತಿಯ ಡೆಪಾಸಿಟರ್ಸ್ ಜೊತೆಗೆ, ಜನರ ಜೊತೆಗೆ ಡೀಲ್ ಮಾಡಿದ್ದೀರೋ, ಅವರೆಲ್ಲಕ್ಕಿಂತ ಪ್ರತ್ಯೇಕವಾಗಿರುವಂಥ ಜನ ನಮ್ಮ ಬೆಂಗಳೂರು ದಕ್ಷಿಣದ ಜನ ಅಂತ ನಾನು ಇದೇ ಮಾತನ್ನು ನಾನು ಅವ್ರಿಗೆ ಹೇಳಿದೆ. ಈ ರೀತಿಯ ಡೆಪಾಸಿಟರ್ಸ್ ನಿಮಗೆ ಸಿಗೋದಿಲ್ಲ, ಈ ರೀತಿಯ ಜನ ನಿಮಗೆ ಸಿಗೋದಿಲ್ಲ. ದೇ ಆರ್ ಅ ಬ್ಯಾಂಕರ್ಸ್ ಡಿಲೈಟ್ ಅನ್ನುವಂಥ ಪದ ನಾನು ಇವತ್ತು ಬೆಳಗ್ಗೆ ಕೂಡ ಅವರಿಗೆ ನಾನು ಹೇಳಿದೆ. ಮುಂದುವರಿತಾ ನಾನು ಹೇಳಿದೆ, ನಮ್ಮ ಕ್ಷೇತ್ರಕ್ಕೆ ಯಾರಾದರೂ DCP ಬಂದರೆ ಅವ್ರು 2 ವರ್ಷ ಇಲ್ಲಿ ಟೆನ್ಯೂರ್ ಕಂಪ್ಲೀಟ್ ಮಾಡಿ ವಾಪಸ್ ಹೋಗೋಕ್ಕಿಂತ ಮುಂಚೆ ನಮ್ಮನ್ನು ಭೇಟಿ ಮಾಡಿ ಹೇಳ್ತಾರೆ, ಸರ್ ನಾವು ರಾಜ್ಯದ ಬೇರೆ ಬೇರೆ ಕಡೆ ಕೆಲಸ ಮಾಡಿರ್ತೀವಿ, ಆದರೆ ಬೆಂಗಳೂರು ಸೌತ್ ಅಲ್ಲಿ ನಮ್ದು ಏನು 2 ವರ್ಷ ಇತ್ತು, ದೀಸ್ ವರ್ ದ ಗೋಲ್ಡನ್ ಪೀರಿಯಡ್ಸ್ ಆಫ್ ಮೈ ಲೈಫ್ ಅಂತ ಪೊಲೀಸ್ ಅಧಿಕಾರಿಗಳು. ಯಾಕೆಂದ್ರೆ ಕ್ರೈಮ್ ಕಡಿಮೆ, ಮತ್ತೊಂದು ಕಡಿಮೆ, ಪ್ರಾಮಾಣಿಕತೆ, ಇಂಥ ಸಂಸ್ಕಾರ ಇರುವಂಥ ಜನ ನಮಗೆ ಇನ್ನೊಂದು ಕಡೆ ಸಿಗೋದಿಲ್ಲ. ನಾನಿವತ್ತು ನ್ಯಾಷನಲ್ ಕೋಆಪರೇಟಿವ್ ಬ್ಯಾಂಕ್ನ ಅಧ್ಯಕ್ಷರಾದಂಥ ಕೃಷ್ಣ ಅವರಿರ್ಬೋದು, ಆ ತಂಡ ಇರ್ಬೋದು, ಮತ್ತು ವಿಶೇಷವಾಗಿ ಇಲ್ಲಿರುವಂಥ ಎಲ್ಲ ಡೆಪಾಸಿಟರ್ಸ್ ಇರ್ಬೋದು, ನಿಮ್ಮೆಲ್ಲರಿಗೂ ಕೂಡ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ದಿಸ್ merger with Cosmos Bank is in the interest of the normal, common, middle class depositor who has reposed faith in the bank. ಇನ್ನೊಂದು ನಾನು ಈ ಸಂದರ್ಭದಲ್ಲಿ ಹೇಳಲೇಬೇಕು. ಇವತ್ತು ಬೆಳಗ್ಗೆ ಕಾಸ್ಮೋಸ್ ಬ್ಯಾಂಕ್ನ ತಂಡ ಬಂದು ಹೇಳಿದಾಗ, ಸರ್ ನಿಮ್ಮ ಸಹಕಾರ ಬಹಳ ಇತ್ತು, ನಿಮ್ಮಿಂದಾಗಾಯ್ತು, ನೀವು ನಿರ್ಮಲಾ ಸೀತಾರಾಮನ್ ಅವ್ರ ಹತ್ರ ಅಷ್ಟೊತ್ತಿ ಕರ್ಕೊಂಡು ಹೋಗಿದ್ರಿ, RLK ರಾವ್ ಅವ್ರ ಹತ್ರ, ರಾಜೇಶ್ವರ ರಾವ್ ಹತ್ರ ಮಾತನಾಡಿಸಿದ್ರಿ, ನನಗೆ ಕ್ರೆಡಿಟ್ ಕೊಡಕ್ಕೆ ಬಂದ್ರು. ಈ ಸುದ್ದಿ ಬರ್ತಿದ್ದ ಹಾಗೇನೆ ಕೃಷ್ಣ ಅವರು ಫೋನ್ ಮಾಡಿ, ಸರ್ ಇದು ನೀವಿಲ್ದೆಲ್ಲ ಇದ್ರ ಆಗ್ತಿರ್ಲಿಲ್ಲ ಅಂತ ಅವ್ರು ಹೇಳಿದ್ರು. ಬಟ್ ನಾನು ಹೇಳ್ತಾ ಇದ್ದೀನಿ, ನಮ್ಮ ಕರ್ತವ್ಯ, ನಮ್ಮ ಕೆಲಸ ಏನಿದೆ ಅದು ನಿಮಿತ್ತ ಮಾತ್ರ. ಡೆಪಾಸಿಟರ್ ಅಸೋಸಿಯೇಷನ್ ಅವರು ನೀವು ಪ್ರಯತ್ನ ಮಾಡಿ, ನೀವು ಹೋರಾಟ ಮಾಡಿರೋದು, ಯು ಆರ್ ದ ರಿಯಲ್ ಹೀರೋಸ್. ನಮ್ಮ ಅಚ್ಯುತ್ ಜೋಯಿಸ್ರಲ್ಲಿ ಇದ್ದಾರೆ, ನಮ್ಮ ರೋಹಿತ್ ಇದ್ದಾರೆ, ಬಹಳ ಜನ ಇದ್ದಾರೆ. ಇದು ಹೇಗಾಗಿತ್ತು ಅಂತಂದ್ರೆ, ನಾನಿವತ್ತು ಬೆಳಗ್ಗೆ ಅವರಿಗೆ ತಮಾಷೆ ಮಾಡ್ತಾ ಹೇಳಿದೆ, ಕಳೆದ ಒಂದು 8 ತಿಂಗಳು, 1 ವರ್ಷ ಛಾಯಾಪತಿಗಳಿರ್ಬೋದು, ಕೃಷ್ಣ ಅವ್ರದ್ದಿರ್ಬೋದು, ಅಚ್ಯುತ್ ಜೋಯಿಸ್ ಇರ್ಬೋದು, ರೋಹಿತ್ ಇರ್ಬೋದು, ನಿಮ್ಮ ಇಡೀ ಟೀಮ್ ಇರ್ಬೋದು, ಮತ್ತೆ RBIನ ಇಲ್ಲಿನ ಬೆಂಗಳೂರು ಅಧಿಕಾರಿಗಳು, ಡೆಲ್ಲಿ, ಇದು ನಮ್ಮ ಮುಂಬೈನಲ್ಲಿ RLK ರಾವ್, ರಾಜೇಶ್ವರ ರಾವ್, ಇವರೆಲ್ಲರೂ ನಮ್ಮ ಮೊಬೈಲ್ ಫೋನ್ನ ಸ್ಪೀಡ್ ಡಯಲ್ ಲಿಸ್ಟಿಗೆ ಬಂದ್ಬಿಟ್ಟಿದ್ರು ಎಲ್ಲರೂ. ಅಷ್ಟು ಸತಿ ಪ್ರತಿಯೊಬ್ಬರಿಗೂ ಫೋನ್ ಮಾಡಿ ಈಗ ಅವರು ಕೆಲವು ಸತಿ ಫ್ರಸ್ಟ್ರೇಷನ್ ಇರ್ತಿತ್ತು, ಕೆಲವು ಸತಿ ಸ್ವಲ್ಪ ಏನು ಇನ್ನೂ ಮುಂದುವರಿತಾ ಇಲ್ವಲ್ಲ ಅಂತ ಆಗ್ತಿತ್ತು. ಇದೆಲ್ಲದರ ಮಧ್ಯದಲ್ಲಿ ಇವತ್ತು ಒಳ್ಳೆ ಸುದ್ದಿ ಸಿಕ್ಕಿದೆ. ಬ್ಯಾಂಕ್ ಇವತ್ತು ಮರ್ಜ್ ಆಗ್ತಾ ಇರುವಂಥದ್ದು, ಅದು ಕಾಸ್ಮೋಸ್ನಂಥ ಬಹಳ ಒಳ್ಳೆ ಗವರ್ನೆನ್ಸ್ ಇರುವಂಥ ಬ್ಯಾಂಕ್ನಲ್ಲಿ ಮರ್ಜ್ ಆಗ್ತಾ ಇರುವಂಥದ್ದು ನಮಗೆ ಬಹಳ ಸಂತೋಷ. ನನ್ನ ಒಂದೇ ಮನವಿ ನಿಮ್ಮೆಲ್ಲ ಹತ್ರನು,
ನಾನಿವತ್ತು ಬೆಳಗ್ಗೆ ಕಾಸ್ಮೋಸ್ ಬ್ಯಾಂಕ್ನ ಮೀಟಿಂಗ್ನಲ್ಲೂ ನಾನು ಅದನ್ನೇ ಹೇಳಿದೆ. ಆಸ್ಪತ್ರೆ ಇರ್ಬೋದು, ಬ್ಯಾಂಕ್ ಇರ್ಬೋದು, ಈ ರೀತಿಯ ಸಂಸ್ಥೆಗಳು ಅಡಿಪಾಯ ನಿಂತಿರೋ ಅಂಥದ್ದೇನೆ ನಂಬಿಕೆ ಅನ್ನುವಂಥ ಒಂದು ಫೌಂಡೇಶನ್ನ ಮೇಲೆ. The basis of these institutions is a fiduciary relationship. It's a basis of trust. ಇಲ್ಲಿರುವಂಥ ಪ್ರತಿಯೊಬ್ಬರು, ಅಂಡ್ ನಿಮ್ಮ ಅನುಮತಿ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಇಂಗ್ಲಿಷ್ನಲ್ಲಿ. Sir, every single depositor who is present here and the hundreds who are sitting outside, all of us come from very simple middle class backgrounds. It's not that people here have generational wealth. 95-98% of the people sitting here, most of them are people who perhaps have come to Bengaluru for the first time in their generation from some village in some part of Karnataka, and only through their honest hard work they have reached where they are today. Not a single paisa of money that they have deposited in NCB or any other bank is through any other means but for honest earning. And that makes it even more important for us as public representatives, and more importantly for you as custodians of their deposits, to be even more accountable, even more integral, even more transparent to all of you. And ಕಾಸ್ಮೋಸ್ ಬ್ಯಾಂಕ್ನ ಇತಿಹಾಸದ ಬಗ್ಗೆ ಅವರು ನಿಮಗೆ ಮುಂದೆ ತಿಳಿಸ್ತಾರೆ. ಸುಮಾರು 110 ವರ್ಷಗಳ ಕಾಲ, 119 ವರ್ಷಗಳ ಕಾಲ ಇತಿಹಾಸ ಇರುವಂಥ ಬ್ಯಾಂಕು. ಕಳೆದ 5-6 ವರ್ಷಗಳಲ್ಲಿ ನನಗವ್ರು ಎಕ್ಸ್ಪ್ಲೈನ್ ಮಾಡ್ತಾ ಬಂದ್ರು, ಇವತ್ತು ಕ್ಲೋಸ್ ಟು 53% ಆಫ್ ದೇರ್ ಓವರ್ ಆಲ್ ಬಿಸ್ನೆಸ್ ಅವರು ಬೇರೆ ಬ್ಯಾಂಕ್ಗಳನ್ನ ಅಕ್ವೈರ್ ಯಾವ್ದು ಮಾಡಿದ್ದಾರೆ ಆ ಬ್ಯಾಂಕ್ಗಳಿಂದ ಬಂದಿರುವಂತ ಬಿಸ್ನೆಸ್ 53% ಇದೆ. ಅಂದ್ರೆ ಕಷ್ಟದಲ್ಲಿದ್ದಂತ ಬ್ಯಾಂಕ್ಗಳನ್ನ ಅಕ್ವೈರ್ ಮಾಡಾದ ಮೇಲೆ ಆ ಬ್ಯಾಂಕನ್ನ ಅವರು ಬದಲಾಯಿಸಿ ದೇ ಬ್ರಿಂಗ್ ಇನ್ ಗುಡ್ ಪ್ರಾಕ್ಟೀಸಸ್ ಅಂಡ್ ಆ ಬ್ಯಾಂಕ್ಗಳನ್ನ ಮತ್ತಷ್ಟು ಹೆಲ್ದಿ ಮಾಡ್ತಾರೆ. ಸೊ 53% ಆಫ್ ದೇರ್ ರೆವೆನ್ಯೂಸ್ ಟುಡೇ ಕಮ್ ಫ್ರಮ್ banks that they have acquired in the last 10-12 years. This is a big certificate, a testament to their banking practice. Avara governance ಎಷ್ಟು ಚೆನ್ನಾಗಿದೆ ಅನ್ನೋದಕ್ಕಿರುವಂತಹ ಒಂದು ಎಕ್ಸಾಂಪಲ್ ಅದು. ಬ್ಯಾಂಕ್ ಹ್ಯಾಸ್ ಗಾನ್ ಇನ್ ಟು ಸೇಫ್ ಹ್ಯಾಂಡ್ಸ್. ನನಗೆ ಬಹಳ ಅದ್ರ ಬಗ್ಗೆ ಸಂತೋಷ ಇದೆ. ಈ ಸಂದರ್ಭದಲ್ಲಿ ನಾನು ನರೇಂದ್ರ ಮೋದಿ ಸರ್ಕಾರವನ್ನ ಮತ್ತು ವಿಶೇಷವಾಗಿ ನಮ್ಮ ನಿರ್ಮಲಾ ಸೀತಾರಾಮನ್ ಅವರನ್ನ, ಮತ್ತು ಯಾಕೆಂದ್ರೆ ಎಷ್ಟೋ ಸತಿ ಈ ನ್ಯಾಷನಲ್ ಕೋಆಪರೇಟಿವ್ ಬ್ಯಾಂಕು ಮತ್ತೆ ಗುರು ರಾಘವೇಂದ್ರ ಬ್ಯಾಂಕ್ನ ವಿಷಯದಲ್ಲಿ ಗಲಾಟೆ ಆಗುವಷ್ಟು ಮಟ್ಟಕ್ಕೆ ಇವತ್ತು ಫೈನಾನ್ಸ್ ಮಿನಿಸ್ಟರ್ ಜೊತೆಗೆ, RBI ಗವರ್ನರ್ ಜೊತೆಗೆ, ರಾಜೇಶ್ವರ್ ರಾವ್ ನಮ್ಮ ಎಕ್ಸಿಕ್ಯೂಟಿವ್ ಡೆಪ್ಯೂಟಿ ಗವರ್ನರು, RLK ರಾವ್ ಅವ್ರ ಜೊತೆಗೆ ಎಷ್ಟೋ ಸತಿ ಲೌಡ್ ಸ್ಪೀಕರ್ ಕಾನ್ವರ್ಸೇಷನ್ಗಳಲ್ಲಿ ಗಲಾಟೆ ಮಾಡಿರೋದನ್ನ ಎಲ್ಲರೂ ನೋಡಿದೆ. ಇದೆಲ್ಲವೂ ಇವತ್ತು ಫಲಿಸಿರುವಂಥದ್ದು ಬಹಳ ಸಂತೋಷ ತಂದಿದೆ. ನಾನು ಇವತ್ತು ಮತ್ತೊಂದ್ಸತಿ ನಿಮಗೆ ರಿಅಶ್ಯೂರೆನ್ಸ್ ಕೊಡ್ತಾ ಇದ್ದೀನಿ. ಯಾವ ರೀತಿ ಇವತ್ತು ನ್ಯಾಷನಲ್ ಕೋಆಪರೇಟಿವ್ ಬ್ಯಾಂಕ್ನ ಮರ್ಜರ್ ಇವತ್ತು ಕಾಸ್ಮೋಸ್ ಜೊತೆಗಾಗಿ ನಿಮ್ಮ ಇಂಟ್ರೆಸ್ಟ್ಗಳು, ಡೆಪಾಸಿಟ್ಗಳು ಪ್ರೊಟೆಕ್ಟ್ ಆಗಿದೆಯೋ, ಇದೇ ರೀತಿ ಗುರು ರಾಘವೇಂದ್ರ ಕೋಆಪರೇಟಿವ್ ಬ್ಯಾಂಕ್ನ ಡೆಪಾಸಿಟರ್ಸ್ನ ಇಂಟ್ರೆಸ್ಟನ್ನ ಕೂಡ ಪ್ರೊಟೆಕ್ಟ್ ಮಾಡುವಂಥ 100ಕ್ಕೆ 100 ಪ್ರಯತ್ನ ನಾವು ಮಾಡ್ತೀವಿ. ಮತ್ತೊಂದ್ಸತಿ ಕೃಷ್ಣ ಅವರಿಗೆ, ಇಡೀ ತಂಡಕ್ಕೆ, ಎಲ್ಲ ಡೆಪಾಸಿಟರ್ಸ್ಗಳಿಗೆ ಮತ್ತು ಕಾಸ್ಮೋಸ್ ಬ್ಯಾಂಕ್ನ ಎಲ್ಲ ಪ್ರಮುಖರಿಗೆ ಒನ್ಸ್ ಅಗೇನ್ ಅ ಹ್ಯೂಜ್ ರೌಂಡ್ ಆಫ್ ಕಂಗ್ರ್ಯಾಚುಲೇಷನ್ಸ್. ಎಲ್ರಿಗೂ ಹೊಸ ವರ್ಷದ ಶುಭಾಶಯಗಳು. ನಮಸ್ಕಾರ. ನನ್ನ ಆತ್ಮೀಯ ಮಿತ್ರ, ನನ್ನ ಜೊತೆಗೆ ಕಷ್ಟದಲ್ಲಿ ಜೊತೆಗಿದ್ದಂತಹ ಜಯನಗರ ಶಾಸಕ ರಾಮಮೂರ್ತಿರವರೇ, ವೇದಿಕೆ ಮೇಲಿರುವಂತಹ ನನ್ನ ಕಾಸ್ಮೋಸ್ ಬ್ಯಾಂಕ್ನ ಎಲ್ಲ ನಿರ್ದೇಶಕರೇ, ಅಧ್ಯಕ್ಷರೇ, ಅದೇ ರೀತಿ ನನ್ನ ಬ್ಯಾಂಕಿನ, ನನ್ನ ನೆಚ್ಚಿನ ನ್ಯಾಷನಲ್ ಕೋಆಪರೇಟಿವ್ ಬ್ಯಾಂಕಿನ ಉಪಾಧ್ಯಕ್ಷ ಸ್ನೇಹಿತರೆ, ಎಲ್ಲ ನಿರ್ದೇಶಕ ಮಂಡಳಿಯ ನನ್ನ ಆತ್ಮೀಯ ಸದಸ್ಯರೇ, ನಮ್ಗೆ ಇವಾಗ ಒಂದು 17 ವರ್ಷ ನಮ್ಮ ವನವಾಸ ಹೊರಗಡೆ ಬಂದಿದ್ದೀವಿ. ತೇಜಸ್ವಿ ಸೂರ್ಯ ಅವ್ರು ಹೇಳಿದ್ರು ಅರ್ಜೆಂಟಾಗಿ ಹೋಗ್ಬೇಕು ಅಂತ. ಅವರ ಸಮ್ಮುಖದಲ್ಲಿ ನಾನು 2 ನಿಮಿಷ ಮಾತಾಡ್ಬಿಟ್ಟು ಆಮೇಲೆ ನಾನು ಕಷ್ಟಗಳನ್ನೆಲ್ಲ ನಿಮ್ಮ ಎದುರುಗಡೆ ಹೇಳ್ತೀನಿ. ನಮ್ಮ ಕಷ್ಟ 24ನೇ ತಾರೀಕು ಏನು ಕರಾಳ ಛಾಯೆ ನಮ್ಮ ಮೇಲೆ ಮೂಡಿತು, ಅವಾಗ ಪ್ರಪ್ರಥಮ ಬಾರಿಗೆ ನನಗೆ ಮನೋಧೈರ್ಯ ತುಂಬಿದಂಥ ಏಕೈಕ ವ್ಯಕ್ತಿ ಅಂತಂದ್ರೆ ನಮ್ಮ ಬಸವನಗುಡಿ ಶಾಸಕ ರವಿ ಸುಬ್ರಹ್ಮಣ್ಯ.
ಮಾಡ್ತೀನಿ ಅಂದರೆ ಯಾವುದೇ ಕಷ್ಟ ಈ ಥರದ್ದು ಬಂದೇ ಬರ್ತದೆ, ಧೈರ್ಯವಾಗಿ ಎದುರಿಸು, ನೀನು ಏನು ಯೋಚನೆ ಮಾಡಬೇಡ, ನಾವು ಇರ್ತೀವಿ ಅಂತ ಹೇಳ್ಬಿಟ್ಟು ಹೇಳಿದವರು ಪ್ರಪ್ರಥಮ ಬನ್ನಿ. ತದನಂತರದಲ್ಲಿ ರಾಮಮೂರ್ತಿ ನನ್ನ ಪ್ರತಿಯೊಂದು ಸಭೆಗೂ ಯಾವುದೇ ಮುಲಾಜಿಲ್ದಲೆ, ಯಾವುದೇ ಅಂಜಿಕೆ ಅಳುಕಿಲ್ಲದೆ ನನ್ನ ಜೊತೆಗೆ ಭಾಗವಹಿಸಿದಂತಹ ಏಕೈಕ ಶಾಸಕ ರಾಮಮೂರ್ತಿ ಅಂತ ಹೇಳೋದಕ್ಕೆ ಇಷ್ಟ. ಅದೇ ರೀತಿ ನಮ್ಮ ಲೋಕಸಭಾ ಸದಸ್ಯರಿಗೆ ನಾನು ಬಹಳ ತೊಂದರೆ ಕೊಟ್ಟಿದ್ದೀನಿ. ನನಗೆ ಈ 3 ಜನನೇ ನಮ್ಮ ರಾಜ್ಯದ ಮುಖ್ಯಮಂತ್ರಿ, ನಮ್ಮ ದೇಶದ ಪ್ರಧಾನಮಂತ್ರಿಗಳು, ಇನ್ಯಾರೂ ನಮಗೆ ಸಹಕಾರ ಕೊಟ್ಟಿಲ್ಲ ಅಂತಲ್ಲ ನನ್ನ ಯೋಚನೆ. ನನಗೆ HK ಪಾಟೀಲ್ ಅವರು ಇದರಲ್ಲಿ ಪ್ರಥಮವಾಗಿ ನಮಗೆ ಸಹಕಾರವನ್ನು ಕೊಟ್ಟಿದ್ದಾರೆ. ಪಾಪ ಕೆಲವರು ಹೇಳ್ತಾರೆ ಏನು ಮಾಡಿದ್ದಾರೆ, ಅದರಲ್ಲೇ ಅನುಭವಗಳನ್ನ ತಿಳ್ಕೊಂಡಾಗ ಅಷ್ಟೇ ಅದರದ್ದು ಗೊತ್ತಾಗಿರೋವಂಥದ್ದು. ಆದರೆ ನಮ್ಮ ಲೋಕಸಭಾ ಸದಸ್ಯರು ಅವ್ರಗಳ ಮುಖಾಂತರ ಮಾಡಿರ್ಬೋದು, ನಾನು ಇಲ್ಲ ಅಂತ ಹೇಳೋದಿಲ್ಲ. ಪ್ರತಿಯೊಂದು ಸತಿನೂ ನಮ್ಮ ಲೋಕಸಭಾ ಸದಸ್ಯರಿಗೆ ನಾನು ಕಾಟ ಕೊಡ್ತಾನೆ ಇದ್ದೆ. ಪಾಪ ಕೆಲವು ಸಂದರ್ಭದಲ್ಲಿ ಉತ್ತರ ಕೊಡೋಕ್ಕಾಗದಲ್ಲೇ ಒಂಚೂರು ಬೇರೆ ಬೇರೆ ಒತ್ತಡದಲ್ಲಿ ಇರ್ತಿದ್ರೇನೋ, ಆದರೂ ಅವ್ರು ಆಮೇಲಿಂದ ಫೋನ್ ಮಾಡಿ ಏನು ಯೋಚನೆ ಮಾಡಬೇಡಿ, ನಾವೆಲ್ಲ ಇರ್ತೀವಿ ಅಂತ ಹೇಳ್ಬಿಟ್ಟು. I want to assure you that our commitment to serving you remains unwavering. Our goal is to make this transaction seamless as possible, ensuring that you continue to receive the high quality service which you deserve. Rest assured that your accounts, deposits will continue to be managed with the same care and attention. Our staff is dedicated for the smooth transition, and we are committed to communicating regularly with you throughout this process. If you have any questions and concerns, please do not hesitate to reach out to us. We value your feedback and look forward for the continuation for the service. What this amalgamation means for you? It is a package of extended benefits. You will have access to a larger canvas of services, improved digital banking platform, and a wide network of branches and ATMs. ಕೋವಿಡ್ನ ಸಂಕ್ರಮಣ ಕಾಲದಲ್ಲಿ ಆದಂತಹ ಕೆಲವು ವ್ಯತ್ಯಾಸಗಳು, ಸಾಲವನ್ನು ತೆಗೆದುಕೊಂಡಂತಹ ಜನ ಸರಿಯಾದಂತಹ ರೀತಿಯಲ್ಲಿ ಸಮಯಕ್ಕೆ ಸಾಲವನ್ನು ಮರುಪಾವತಿ ಮಾಡದಲೇ ಇದ್ದ ಕಾರಣದಲ್ಲಿ ಈ ಒಂದು ಬ್ಯಾಂಕಿಗೆ ಆದಂತಹ ಸಂಕಷ್ಟ, ಇದನ್ನು ಎಲ್ಲವನ್ನು ನಾವು ಅವಲೋಕನ ಮಾಡ್ತಾ ಇದ್ದರೆ ನಾವು ಖಂಡಿತವಾಗಲೂ ನಾವು ಡೆಪಾಸಿಟರ್ಸ್ ಏನಿದ್ದೀರಿ, ಅಕೌಂಟ್ ಹೋಲ್ಡರ್ಸ್ ಏನಿದ್ದೀರಿ, ನಿಮ್ಮೆಲ್ಲರನ್ನೂ ಕೂಡ ಅಭಿನಂದಿಸಬೇಕು. ತಮ್ಮ ಸಮಸ್ಯೆಗಳು ಏನೇ ಇದ್ರೂ ಕೂಡ ಬ್ಯಾಂಕಿನ ಆಡಳಿತ ಮಂಡಳಿಗೆ ಸಂಪೂರ್ಣವಾದ ಬೆಂಬಲ ಸಹಕಾರವನ್ನು ಕೊಟ್ಟುಕೊಂಡು ನಿಮ್ಮ ಜೊತೆಯಲ್ಲಿ ನಾವಿದ್ದೀವಿ, ಇದಕ್ಕೆ ಒಂದು ಲಾಜಿಕಲ್ ಎಂಡಿಗೆ ತಗೊಂಡು ಹೋಗಬೇಕು ಅನ್ನೋ ರೀತಿಯಲ್ಲಿ ತಾವು ಸಹಕಾರ ಕೊಟ್ಟ ಪರಿಣಾಮವಾಗಿ ಇವತ್ತು ಬ್ಯಾಂಕ್ ಕಾಸ್ಮೋಸ್ನ ಬ್ಯಾಂಕ್ ಜೊತೆಯಲ್ಲಿ ಮರ್ಜರ್ ಆಗಿದೆ. ಒಂದು ಕಡೆ ಎಲ್ಲೋ ನ್ಯಾಷನಲ್ ಕೋಆಪರೇಟಿವ್ ಬ್ಯಾಂಕ್ ಅಂತಕ್ಕಂತಹ ಒಂದು ಸಂಸ್ಥೆ ಇನ್ನು ನಮಗೆ ಹೇಳಲಿಕ್ಕೆ ಇಲ್ವಲ್ಲ ಅಂತ ಅನಿಸಿದ್ರೂ ಕೂಡ ಕಾಸ್ಮೋಸ್ ಬ್ಯಾಂಕ್ ಜೊತೆಯಲ್ಲಿ ಅದು ವಿಲೀನವಾಗಿರ್ತಕ್ಕಂಥದ್ದು ಸಂತೋಷವನ್ನು ತಂದಿದೆ. ಇದೇ ರೀತಿಯಲ್ಲಿ ನಮಗೆ ಗುರು ರಾಘವೇಂದ್ರ ಬ್ಯಾಂಕಿಗೂ ಒಂದು ಮೋಕ್ಷ ಸಿಕ್ಬಿಟ್ರೆ, ನಾನಿಲ್ಲಿ ಕೂತ್ಕೊಂಡಾಗ ಗಮನಿಸ್ತಾ ಇದ್ದೆ, ಇಲ್ಲಿರ್ತಕ್ಕಂಥವರ ಆವರೇಜ್ ಏಜ್ ಏನು ಅಂತ ಹೇಳಿದ್ರೆ 70+. ತಮ್ಮ ಜೀವಿತದ ಕಷ್ಟಪಟ್ಟಂತಹ ಕೊನೆಯ ಪೈಸವನ್ನು ತೆಗೆದುಕೊಂಡು ಬಂದು ಒಂದು ನಂಬಿಕೆಯಲ್ಲಿ ಡೆಪಾಸಿಟ್ ಮಾಡಿದಾಗ, ಇವತ್ತು ಗುರುರಾಘ ಬ್ಯಾಂಕ್ನವರ ಪರಿಸ್ಥಿತಿಯನ್ನು ನಾವು ಹತ್ತಿರದಿಂದ ಅವಲೋಕನ ಮಾಡಿರೋದ್ರಿಂದ ಹೇಳ್ತಾ ಇದ್ದೀನಿ, ಬಹುಶಃ ಯಾರೂ ಸರಿಯಾದಂಥ ರೀತಿಯಲ್ಲಿ ಮನೆ ಒಳಗೆ ನಿದ್ದೆ ಮಾಡೋ ಸ್ಥಿತಿಯಲ್ಲಿ ಇಲ್ಲ. ಅದಕ್ಕೂ ಕೂಡ ಸಾಕಷ್ಟು ಪ್ರಯತ್ನಗಳು ನಡೀತಾ ಇದ್ದಾವೆ. ಆದಷ್ಟು ಬೇಗ ಅದಕ್ಕೂ ಒಂದು ಒಳ್ಳೆಯ ದಿನ ಬರಲಿ ಅಂತಕ್ಕಂತಹ ಮಾತನ್ನು ಹೇಳ್ತಾ, ನಾನು ತಮ್ಮಲ್ಲಿ ಕಳಕಳಿಯಿಂದ ಕಾಸ್ಮೋಸ್ ಬ್ಯಾಂಕ್ನ ಪರವಾಗಿ, ನ್ಯಾಷನಲ್ ಕೋಆಪರೇಟಿವ್ ಬ್ಯಾಂಕ್ನ ಪರವಾಗಿ, ಆಡಳಿತ ಮಂಡಳಿಯ ಪರವಾಗಿ ಕೋರಿಕೊಳ್ತಕ್ಕಂಥದ್ದಿಷ್ಟೇ. ಬಹುಶಃ ಕಾಸ್ಮೋಸ್ ಬ್ಯಾಂಕ್ ದಿನಗಳಲ್ಲಿ ವ್ಯವಹಾರವನ್ನು ಮಾಡುವಾಗ ಫೇಸ್ 1ನಲ್ಲಿ ಐ ಥಿಂಕ್ ಯು ಮೇ
ಗೋಯಿಂಗ್ ಟು ಕ್ಲಿಯರ್ ದರ್ ಇಂಟ್ರೆಸ್ಟ್, ಫಸ್ಟ್ ಪಾರ್ಟ್. ಅದಾದಮೇಲೆ ನನ್ನ ರಿಕ್ವೆಸ್ಟ್ ಏನಂದರೆ, ಆ ಬ್ಯಾಂಕು ಸದೃಢವಾಗಿ ನಿಂತ್ಕೊಳ್ಳೋ ತನಕ ತಾವು ಡೆಪಾಸಿಟ್ಸ್ಗಳನ್ನು ಆತುರವಾಗಿ ತೆಗೆದಲೆ, ಯಾಕೆಂದರೆ ಅತ್ಯಂತ ಸದೃಢವಾಗಿರ್ತಕ್ಕಂಥ ಬ್ಯಾಂಕಿಗೂ ಉಸಿರಾಡೋದಕ್ಕೆ ಒಂದಿಷ್ಟು ಟೈಮ್ ಕೊಟ್ಟು ಅದು ಬೆಳೆಯೋದಕ್ಕೆ ಜೊತೆಯಲ್ಲಿ ಬೆಳೆಯುವಂಥ ಪ್ರಯತ್ನ ಮಾಡಿದಾಗ ಬ್ಯಾಂಕು ಇನ್ನೂ ಹೆಚ್ಚು ಎತ್ತರಕ್ಕೆ ಬೆಳೆಯುವುದಲ್ಲದೆ ಇನ್ನೂ 4-6 ಬ್ಯಾಂಕ್ಗಳಿಗೆ ಸಹಕಾರವನ್ನು ನೀಡುವ ಮಟ್ಟಕ್ಕೆ ಅದು ಬ್ಯಾಂಕ್ ಬರುತ್ತೆ. ಆ ರೀತಿಯಲ್ಲಿ ಈ ಬ್ಯಾಂಕು ಕೂಡ ಇನ್ನೂ ಹೆಚ್ಚು ಎತ್ತರಕ್ಕೆ ಬೆಳೀಲಿ ಅಂತ ಆಶಿಸ್ತಾ, ತಮ್ಮೆಲ್ಲರ ಹಣ ಇಲ್ಲಿ ಸೇಫ್ ಆಗಿರಲಿ ಅಂತ ಹೇಳಿ ನಾವು ಆಶಿಸೋಣ. ಈ ಅವಕಾಶಕ್ಕಾಗಿ ಎಲ್ರಿಗೂ ಧನ್ಯವಾದಗಳು. ನಮಸ್ಕಾರ. ಆದರೆ ಒಂದು ನಿಟ್ಟುಸಿರು ಬಿಡುವಂಥದ್ದು, ಇದರಲ್ಲಿ ಸೇಫ್ ಆದವು ಅಂತಾರೆ ಯಾರು ಅಂದರೆ ಡಿಪಾಸಿಟ್ಗಳು ಇವತ್ತು ಸೇಫ್ ಆಗಿದ್ದಾರೆ. ನಿಜವಾಗಲೂ ಕೂಡ ಅವ್ರಿಗೆ ನಾನು 2 ಬ್ಯಾಂಕ್ನವ್ರು ಕೂಡ ಧನ್ಯವಾದ ಹೇಳ್ತಾ ಇದ್ದೀನಿ. ನಾನು ಸುಮಾರು 2 ವರ್ಷದಿಂದ ಮೋಸ್ಟ್ಲಿ ಬ್ಯಾಂಕ್ನ ಎಲ್ಲ ಆಡಳಿತ ಮಂಡಳಿಯವರು ಕೂಡ ನಿದ್ದೆ ಮಾಡಿಲ್ಲ, ಕೃಷ್ಣ ಅವ್ರ ಸಹಿತವಾಗಿ. ಏನಾದರೂ ಒಂದು ನ್ಯಾಯನ ಒದಗಿಸ್ಕೊಡ್ಬೇಕು ಅಂತ ಎಲ್ಲ ಶಾಸಕರ ಮನೆ ಬಾಗಿಲಿಗೆ, MP ಅವ್ರ ಹತ್ರ, ನಿರ್ಮಲಾ ಸೀತಾರಾಮನ್ ಅವ್ರ ಹತ್ರ ಪ್ರತಿಯೊಂದು ಕೂಡ ಈ ಬ್ಯಾಂಕ್ನ ಮರ್ಜಿ ಮಾಡಬೇಕು ಅಂತ ಏನು ಪ್ರಯತ್ನ ಪಟ್ಟರು, ಆ ಒಂದು ಉದ್ದೇಶ ಇವತ್ತು ಡಿಪಾಸಿಟ್ರು ಸೇಫ್ ಆಗಬೇಕು. ಏನಿವತ್ತು ಗುರುರಾಘವೇಂದ್ರ ಬ್ಯಾಂಕು ದೊಡ್ಡ ಹಗರಣ ಆಗಿದೆ, ವಸಿಷ್ಠ ಬ್ಯಾಂಕಲ್ಲಿ ದೊಡ್ಡ ಹಗರಣ ಆಗಿ ಇವತ್ತು ಡಿಪಾಸಿಟ್ರು ಬೀದಿ ಪಾಲಾಗಿದ್ದಾರೆ. ಆ ಥರ ಈ ಬ್ಯಾಂಕ್ನಲ್ಲಿ ಆಗಬಾರ್ದು, ಮುಂದೆ ಒಂದು ಒಳ್ಳೇದಾಗಬೇಕು ಅಂತ ಒಳ್ಳೆಯ ಒಂದು ಡಿಸಿಷನ್ ಇವತ್ತು ತಗೊಂಡಿದ್ದಾರೆ. ಅವರಿಗೆ ಧನ್ಯವಾದವನ್ನು ಹೇಳ್ತಾ ಇದ್ದಾರೆ. ನಿರ್ಮಲಾ ಸೀತಾರಾಮನ್ ಹತ್ರ ನಾವು ಮತ್ತೆ ಡಿಪಾಸಿಟ್ ಅಸೋಸಿಯೇಷನ್ ಅವರೆಲ್ಲ ಹೋಗಿದ್ವಿ, MP ಅವರೆಲ್ಲ ಒಂದು 2-3 ಬಾರಿ ಭೇಟಿ ಮಾಡಿದ್ವಿ. ಒಂದು ಅಂತಿಮ ಘಟ್ಟಕ್ಕೆ ಹೋಗೋದಕ್ಕೆಲ್ಲ ಕಾಯ್ತಾ ಇದ್ವಿ, ಏನಾಗ್ಬೋದು ಅಂತ. ಆದರೆ ಒಂದು ಒಳ್ಳೆಯ ಒಂದು ಕೆಲಸವನ್ನು ಆಗಿದೆ. ಇವತ್ತು ಸ್ವಲ್ಪ ನೋಡ್ತಾ ಇದ್ವಿ ಬೇರೆ ಬ್ಯಾಂಕ್ನಲ್ಲಿ ಎಷ್ಟೋ ಜನ ಡಿಪಾಸಿಟ್ ಇಟ್ಬಿಟ್ಟು ಮೆಡಿಕಲ್ ರಿಯಂಬರ್ಸ್ಮೆಂಟ್ ಕೂಡ ಇವತ್ತಿಲ್ಲ, ಆ ಪರಿಸ್ಥಿತಿ ಆಗಿದೆ. ಆ ದೃಷ್ಟಿಯಿಂದ ಅದು ಕೂಡ ಒಳ್ಳೆ ಬ್ಯಾಂಕ್, ಮುಂದಕ್ಕೆ ಒಳ್ಳೆ ಭವಿಷ್ಯವಾಗಲಿ. ನಾವೆಲ್ಲ ಶಾಸಕರು ಗುರುರಾಘವೇಂದ್ರ ಬ್ಯಾಂಕ್ನ ಯಾವ ಥರ ಒಂದು ಒಳ್ಳೇದು ಮಾಡಬೇಕು ಅಂತ ಕೂಡ ಒಂದು ಪ್ಲ್ಯಾನ್ ಮಾಡೋದು, ಅದು ಒಂದು ಕೂಡ ನಾವು ಮಾತಾಡಿ ಸರಿ ಹೋಗುವಂಥ ಪರಿಸ್ಥಿತಿ ಕೂಡ ನಾವು ಮಾಡ್ತೀವಿ ಅಂತ ಹೇಳ್ಬಿಟ್ಟು 1.5 ವರ್ಷದಿಂದ ಏನಾಗಿದೆ ಇತಿಹಾಸ ಎಲ್ಲ ತಮಗೆ ಗೊತ್ತಿರ್ತಕ್ಕಂಥದ್ದು. ತಾವುಗಳು ನಮ್ಮ ಮೇಲೆ ಇಟ್ಟಂತಹ ವಿಶ್ವಾಸಕ್ಕೆ ತಮಗೆ ಶತ ಕೋಟಿ ನಮನಗಳು ಅಂದರೆ ಖಂಡಿತ ತಪ್ಪಾಗಲಾರದು. NCB ನಿನ್ನೆವರೆಗೂ ನ್ಯಾಷನಲ್ ಕೋಆಪರೇಟಿವ್ ಬ್ಯಾಂಕ್ ಆಗಿತ್ತು. ಅದರ ಅಧ್ಯಕ್ಷರಾದ HC ಕೃಷ್ಣರವರೇ, ನಿರ್ದೇಶಕರುಗಳೇ, ಸಲಹೆಗಾರರೇ, CEO ರವರೇ, ಸಿಬ್ಬಂದಿಯವರೇ, ಅದೇ ರೀತಿ ಕಾಸ್ಮೋಸ್ ಬ್ಯಾಂಕ್ನ ಅಧ್ಯಕ್ಷರೇ, ಉಪಾಧ್ಯಕ್ಷರೇ, ಬೋರ್ಡ್ ಆಫ್ ಮ್ಯಾನೇಜ್ಮೆಂಟ್ನ ಅಧ್ಯಕ್ಷರೇ, ಆಗಮಿಸಿರುವ ಪ್ರಮೋದ್ ನ್ಯೂಸ್ ಚಾನೆಲ್ನ ಅವರೇ ಹಾಗೂ ಅನೇಕ ಪತ್ರಿಕಾ ಮಿತ್ರರುಗಳೇ, ಈಗಾಗಲೇ ಭಾರತದ ನೆಚ್ಚಿನ ಸಂಸತ್ ಸದಸ್ಯರಲ್ಲಿ ಒಬ್ಬರಾದ ತೇಜಸ್ವಿ ಸೂರ್ಯ ಅವರು ಮಾತಾಡಿದ್ದಾರೆ, ಈ ಭಾಗದ ಶಾಸಕರು ಮಾತಾಡಿದ್ದಾರೆ, ಬಸವನಗುಡಿ ಕ್ಷೇತ್ರದ ಶಾಸಕರು ಮಾತನಾಡಿದ್ದಾರೆ. ಎಲ್ಲರನ್ನೂ ನಾವು ಸ್ಮರಿಸ್ಕೋಬೇಕು, ಅದು ನಮ್ಮ ಧರ್ಮ. ಅದೇ ರೀತಿಯಲ್ಲಿ ಈ ಸರ್ಕಾರದ ಗೌರವಾನ್ವಿತ ಮಂತ್ರಿಗಳಾದ ಸಹಕಾರಿ ಧುರೀಣರು ಆದಂಥ HK ಪಾಟೀಲರನ್ನು ಹೆಚ್ಚಿನದಾಗಿ ನಾವು ನೆನೆಸ್ಕೊಳ್ಳೇಬೇಕಾಗ್ತದೆ. RBIನವ್ರನ್ನ ರೀತಿ ನಮ್ಮನ್ನು ಮುಂದಕ್ಕೆ ಹಾಕೊಂಡು ಬಂದಿದ್ದಾಗ ಅವರು ನ್ಯಾಫ್ಕಬ್ನ ಉಪಾಧ್ಯಕ್ಷರಾಗಿ ಹಾಗೂ ನಮ್ಮ ಕಾಸ್ಮೋಸ್ ಬ್ಯಾಂಕ್ನ ಶ್ರೀ ಮಿಲದ್ ಕಾಳೆ ಅವರು ಕೂಡ ಉಪಾಧ್ಯಕ್ಷರಾಗಿದ್ದಾರೆ. ಅವರು ಬಾಂಬೆನಲ್ಲಿ ಅನೇಕ ಸಭೆಗಳನ್ನ ನಡೆಸಿ ನಮ್ಮ ಅವ್ರದ್ದು ಬ್ಯಾಂಕಿನ ವಹಿವಾಟಿನ ಹೊಂದಾಣಿಕೆ ಯಾವ ರೀತಿ ಆಗೋ ದೃಷ್ಟಿನಲ್ಲಿ ನಮಗೆ 24/7/23ಕ್ಕೆ ಏನು 6 ತಿಂಗಳು ಬಂತು, ತದನಂತರ 3 ತಿಂಗಳಿಗೆ ಅವ್ರು ಎಕ್ಸ್ಟೆಂಡ್ ಮಾಡ್ತಾ ಇದ್ರೆ ತಮ್ಮಗಳ ಒಂದು ನಮಗೆ ಬರ್ತಕ್ಕಂಥ ದೂರವಾಣಿ ಇರ್ಬೋದು, ಅಥವಾ ತಾವು ಬಂದು ಮುಕ್ತವಾಗಿ ಭೇಟಿಯಾದಾಗ
ನಮಗೆ ಆಗ್ತಾ ಇದ್ದಂಥ ಆತಂಕ, ತಮ್ಮಲ್ಲಿರ್ತಕ್ಕಂಥ ಆತಂಕ ಎರಡು ಕ್ರೋಢೀಕರಿಸಿ ನಾವು ಉತ್ತರವನ್ನು ಕೊಡ್ತಾ ಇದ್ವಿ. ನ್ಯಾಷನಲ್ ಕೋಆಪರೇಟಿವ್ ಬ್ಯಾಂಕಿನ ಆಡಳಿತ ಮಂಡಳಿ ಈ ಒಂದು ಸಂದಿಗ್ಧ ಪರಿಸ್ಥಿತಿ 1.5 ವರ್ಷದಿಂದ ಏನು ಫೇಸ್ ಮಾಡಿದ್ವಿ, ನಮ್ಮ ಆಡಳಿತ ಮಂಡಳಿ ಸಂಪೂರ್ಣವಾಗಿ ನಿಮ್ಮ ಜೊತೆಯಲ್ಲಿ ಇದ್ವಿ ಅನ್ನೋಕ್ಕೆ ನಾನು ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೇನೆ. ಅದೇ ರೀತಿಯಲ್ಲಿ ಠೇವಣಿದಾರರ ಒಂದು ಸಂಘ 48 ವರ್ಷಗಳ ಇತಿಹಾಸದಲ್ಲಿ ನ್ಯಾಷನಲ್ ಕೋಆಪರೇಟಿವ್ ಬ್ಯಾಂಕ್ನಲ್ಲಿ ಠೇವಣಿದಾರ ಸಂಘ ಅಂತಿರಲಿಲ್ಲ. ಠೇವಣಿದಾರರ ಸಂಘವನ್ನು ಮಾಡಿ ಒಂದು ವಯಾ ಮೀಡಿಯಾ ಥರ ತಮಗೆಲ್ಲರಿಗೂ ಅನೇಕ ಸಲಹೆಗಳನ್ನ ಕೊಟ್ಟು, ವಾಟ್ಸಪ್ ಮೆಸೇಜ್ನಲ್ಲಿ ಸಲಹೆ ಕೊಟ್ಟು, ಅದರ ಅಧ್ಯಕ್ಷರಾದ ಅಚ್ಯುತ್ ಜೋಶಿ ಅವ್ರಿಗೂ ಹಾಗೂ ಅವರ ತಂಡದವರಿಗೂ ನಾನು ಈ ಸಂದರ್ಭದಲ್ಲಿ ಅಭಿನಂದನೆ ಸಲ್ಲಿಸ್ತೀನಿ. ಕಾಸ್ಮೋಸ್ ಬ್ಯಾಂಕ್ ಬಗ್ಗೆ ಈಗಾಗಲೇ ಅವರು ಎಲ್ಲ ಪರದೆ ಮೇಲೆ ಅವರ ಬ್ಯಾಂಕ್ ಬಗ್ಗೆ ಪ್ರಚಾರ ಮಾಡ್ತಾ ಇದ್ದಾರೆ. ನಾನು ಇವತ್ತು ನಮ್ಮ ಸಂಸ್ಥಾಪಕರನ್ನ ನೆನಪು ಮಾಡ್ಕೊಳ್ತಕ್ಕಂಥ ದಿನ. ಅವರು ಒಂದು ಜನಾಂಗಕ್ಕೆ, ಒಂದು ವರ್ಗದವರಿಗೆ ಸಹಾಯ ಮಾಡಬೇಕು ಅಂತಕ್ಕಂಥ ಒಂದು ನೀತಿಯನ್ನು ಇಟ್ಕೊಂಡು ಈ ಸಂಸ್ಥೆಯನ್ನು ಪ್ರಾರಂಭ ಮಾಡಿದರು. 3 ಜನ ಸನ್ಮಾನ್ಯರು, ವೈ.ವಿ. ಕೇಶವಮೂರ್ತಿಯವರು, ಡಿ.ಆರ್. ಶಾಮಣ್ಣನವರು, ಸನ್ಮಾನ್ಯ ವಿ.ಎಸ್. ಕೃಷ್ಣಯ್ಯರವರು, ಅನೇಕ ಮಹನೀಯರು ಈ ಸಂಸ್ಥೆಯನ್ನು ಪ್ರಾರಂಭ ಮಾಡಿದರು. ದುರದೃಷ್ಟವಶಾತ್ ಯಾರೋ ಅನ್ಯತಾ ಭಾವಿಸ್ಬೇಡಿ, 24/7/23 ಏನು ಬಂತು, ಮಾರನೇ ದಿವಸ 25ನೇ ತಾರೀಕು ಜುಲೈ, ಅವತ್ತು ನಮ್ಮ ಕೃಷ್ಣಯ್ಯರವರ ಪುಣ್ಯಸ್ಮರಣೆ ದಿನ. ನಾಳೆ ಏನು ಕಾಸ್ಮೋಸ್ ಬ್ಯಾಂಕ್ ಜೊತೆ ನಾವು ವಿಲೀನ ಮಾಡಿದ್ದೀವಿ, ತಮ್ಮ ಎಲ್ಲರ ಒಂದು ಸಹಕಾರದಿಂದ ಕೃಷ್ಣಯ್ಯರವರ ಜನ್ಮದಿನ. ನಾನು ತಮ್ಮಲ್ಲಿ ವಿನಯಪೂರ್ವಕವಾಗಿ ಕಳಕಳಿಯಿಂದ ಮನವಿಯನ್ನು ಮಾಡ್ತೇನೆ. ನಮ್ಮ ಅಧ್ಯಕ್ಷರು 2-3 ಸರಿ ಹೇಳ್ತಾ ಇರ್ತಾರೆ, ನಮ್ಮ ಮನೆ ಒಂದು ಮಗಳನ್ನ ಮದುವೆ ಮಾಡಿಕೊಟ್ಟಾಗ ಆ ತಂದೆ ತಾಯಂದಿರಿಗೆ ಆ ಹತ್ತಿರದಿಂದ ಬೆಳೆಸೋರಿಗೆ ಆಗ್ತಕ್ಕಂಥ ನೋವು ಒಂಥರ ಇರ್ತದೆ. ಮಾಡಿಕೊಡ್ಲೇಬೇಕು, ಅನಿವಾರ್ಯ. ಸ್ವಲ್ಪ ದಿವಸ ಕಾಸ್ಮೋಸ್ ಬ್ಯಾಂಕ್ ಜೊತೆ ನಾವು 2-3 ಬ್ಯಾಂಕ್ ಟ್ರೈ ಮಾಡಿದ್ವಿ. ವಿಶೇಷವಾಗಿ ನಾನು ಈಗಾಗಲೇ ಅನೇಕ ಬಾರಿ ಹೇಳಿ, ಹಲವು ಸಂಘ ಸಂಸ್ಥೆಗಳನ್ನ ಒಡನಾಟ ಇಟ್ಕೊಂಡು ನಾನು ಕೃಷ್ಣಯ್ಯರ ಜೊತೆ ಹಲವಾರು ವರ್ಷ ಒಡನಾಡಿಯಾಗಿದ್ದೆ. ಅವ್ರದ್ದು ಜೊತೆಯಲ್ಲಿ 25-30 ವರ್ಷ ಇದ್ದವನು. ಅವರು ಇದ್ದತಕ್ಕ ತಾವು ಹಲವಾರು ಜನ ನೋಡಿರ್ತಕ್ಕಂಥದ್ದು. ಆ ಪಾದರಸದ ರೀತಿ ಓಡಾಡೋರು. ಇವತ್ತು ಬೆಳಗ್ಗೆ ಕಾರ್ಯಕ್ರಮ 3-4 ಮಾಡಿಬಿಟ್ರೆ ಮಧ್ಯಾಹ್ನ ಅದು ಮಾಡಿಬಿಟ್ಟು ಸಾಯಂಕಾಲದ ಕಾರ್ಯಕ್ರಮ ಬಗ್ಗೆ ಮಾತಾಡೋರು. ಸಾಯಂಕಾಲ ಮುಗಿದ ತಕ್ಷಣ ತಿರುಗಿ ನಾಳೆ ಬೆಳಗ್ಗೆ ನಾವಾದರೆ ಏನೋ ಒಂದು ಮೆಲ್ಕಾಗಬೇಕು. ಯಾಕೆ ಈ ಮಾತನ್ನು ಹೇಳ್ತೀನಿ ಅಂದರೆ, ಕಾಸ್ಮೋಸ್ ಬ್ಯಾಂಕಿನ ಅವಾಗ ಅಧ್ಯಕ್ಷರಾಗಿದ್ದರು. ಈಗ ಅವರು ಬೋರ್ಡ್ ಆಫ್ ಮ್ಯಾನೇಜ್ಮೆಂಟ್ನ ಅಧ್ಯಕ್ಷರಾಗಿದ್ದಾರೆ, ಶ್ರೀಯುತ ಮಿಲನ್ ಕಾಳೆ ಅವರು. ಈಗ ಹೊಸದಾಗಿ ನಾನು ಆಗಲೇ ಹೇಳಬೇಕಾಗಿತ್ತು, ಕಾಸ್ಮೋಸ್ ಬ್ಯಾಂಕ್ನವರು 119 ವರ್ಷಗಳ ಇತಿಹಾಸದಲ್ಲಿ ನಡೆಸ್ತಕ್ಕಂಥ ಸಂಸ್ಥೆ. ಕಳೆದ ತಿಂಗಳು ಆ ಬ್ಯಾಂಕಿನ ಚುನಾವಣೆಯಲ್ಲಿ 23-24 ಜನ ಸ್ಪರ್ಧೆ ಮಾಡಿದಾಗ ಎಲ್ಲರನ್ನೂ ಒಮ್ಮತದಿಂದ ಮಾತುಕತೆ ಮಾಡಿಸಿ ಅವಿರೋಧ ಆಯ್ಕೆಯಾಗಿ ಎಲ್ಲ ನೂತನ ತಂಡದವರು ಆಯ್ಕೆಯಾಗಿದ್ದಾರೆ. ಅವ್ರಿಗೂ ಸಹ ಜೋರಾದ ಚಪ್ಪಾಳೆ ಮುಖಾಂತರ ನಾವು ಅಭಿನಂದನೆ ಸಲ್ಲಿಸ್ತೀವಿ. ಈ ಸನ್ಮಾನ್ಯ ಉಪಾಧ್ಯಕ್ಷರಿದ್ದಾರೆ, ಅಧ್ಯಕ್ಷರಿದ್ದಾರೆ, ಹಲವು ನಿರ್ದೇಶಕರಿದ್ದಾರೆ. ಬಹಳ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅವಿರೋಧ ಆಯ್ಕೆಗಾಗೋದು ಒಂದು ಒಳ್ಳೆ ಸಂಪ್ರದಾಯ. ಅದೇ ರೀತಿಯಲ್ಲಿ ಅವತ್ತಿಂದ ಇವತ್ತಿನವರೆಗೂ ನಾವು ನೋಡ್ತಾ ಇದ್ವಿ, ಕಾಳೆ ಸಾರು ಚುನಾವಣೆಗೆ ನಿಂತಿಲ್ಲ. ನಮ್ಮ ನಿರ್ದೇಶಕರಾದ ನಾಗರಾಜ್ ಸಾರು ಅವ್ರ ಜೊತೆ ನಿರಂತರ ಸಂಪರ್ಕದಲ್ಲಿದ್ದರು. ನಮಗೆ ನಿಜವಾಗ್ಲೂ ಒಂದು ರೀತಿ ಆತಂಕ ಇತ್ತು, ಕಾಳೆ ಸಾಹೇಬ್ರು ಇರಲ್ವಲ್ಲ, ಹೇಗೆ ಏನಾಗುತ್ತೆ ಅಂತ. ಇಲ್ಲ, ಅವರು ಮ್ಯಾನೇಜ್ಮೆಂಟಲ್ಲಿ ಇರ್ತಾರೆ ಅಂತ ಹೇಗಿರ್ತಾರೆ ಅನ್ನೋದು ನಮ್ಗೆ ಯಕ್ಷ ಪ್ರಶ್ನೆ ಆಗಿತ್ತು. ಸರಿ, ಚುನಾವಣೆ ನಿಂತು ನಾಮಿನೇಷನ್ನಲ್ಲಿ ಯಾರೋ ಮಾಡೇ ಇಲ್ಲ, ಅವರು ನಾಮಿನೇಷನ್ ಮಾಡೇ ಇಲ್ಲ. ಅವರು ಬಹಳಷ್ಟು ಆತಂಕ ಕೊಟ್ಟು, ಆದರೂ ನಮ್ಮ ನಾಗರಾಜ್ ಸರ್ಗೆ ನಾನು ಕೇಳ್ತಾ ಇದ್ದೆ, ನಾವೊಂದು ಪ್ರಿನ್ಸಿಪಲ್ ಮಾಡ್ಕೊಂಡಿದ್ವಿ, ಕಾಸ್ಮೋಸ್ ಬ್ಯಾಂಕ್ ಜೊತೆ ಮಾತಾಡಬೇಕು ಅಂದರೆ ನಮ್ಮ ಬ್ಯಾಂಕಿನ ಒಬ್ಬ ಪ್ರತಿನಿಧಿ ನಮ್ಮ ಅಡ್ವೊಕೇಟ್ ನಾಗರಾಜ್ ಸರ್ ಒಬ್ಬರೇ, ಬೇರೆ ಯಾರೂ ಮಾತಾಡಬಾರ್ದು, ಕನ್ಫ್ಯೂಷನ್ ಬೇಡ ಅಂತ ನಾವು ತೀರ್ಮಾನ ಮಾಡ್ಕೊಂಡಿದ್ವಿ ನಮ್ಮ ಬೋರ್ಡ್ನಲ್ಲಿ. ಅವ್ರು ಹೇಳಿದ್ರು, ಇಲ್ಲ ಅವರು ಇರ್ತಾರಂತೆ ಮ್ಯಾನೇಜ್ಮೆಂಟಲ್ಲಿ. ವೈಯಕ್ತಿಕವಾಗಿ ನನಗೂ ಕೂಡ ಭಾಳ ಆತಂಕ ಆಯಿತು. ಯಾಕೆಂದರೆ ಆ ಕೃಷ್ಣಯ್ಯರ ಥರ ಪಾದರಸದಿಂದ ಹೋರಾಡ್ತಕ್ಕಂಥ ವ್ಯಕ್ತಿ ಸನ್ಮಾನ್ಯ ಮಿಲನ್ ಕಾಳೆ ಅಂದರೆ ಖಂಡಿತ ತಪ್ಪಾಗಲಾರ್ದು.
ಇವತ್ತು ಆ ಒಂದು ಒಳ್ಳೆ ಬ್ಯಾಂಕ್ ಜೊತೆ ಮರ್ಜ್ ಆಗಲಿಕ್ಕೆ ಆ ವ್ಯಕ್ತಿನೋ ಯಾವ ಶಕ್ತಿನೋ ಗೊತ್ತಿಲ್ಲ, ಕೈ ಏಟಾಗಿತ್ತು, ಇಲ್ಲೇ ಸಭೆಗಳು ಮಾಡಿದ್ರು, ಹಲವಾರು ರೀತಿ ನಿರಂತರ ಸಂಪರ್ಕದಲ್ಲಿದ್ದರು. ಅವ್ರ ಗಂಡನ ಕಡೆಯವರು ಆದರೆ ನಾವು ಹೆಣ್ಣಿನ ಕಡೆಯವರಾದ್ರೂ ಕೂಡ ಅವರೇ ಜಾಸ್ತಿ ಉತ್ಸಾಹನ ಹೆಣ್ಣು ಮನೆಗೆ ತೋರಿಸಿದ್ರು. ಸೊ ಅವ್ರನ್ನ ನಾನು ವಿಶೇಷವಾಗಿ ಅಭಿನಂದನೆ ಸಲ್ಲಿಸ್ತೀನಿ. ಈ ಒಂದು ಬ್ಯಾಂಕು ಅದ್ರ ಬಗ್ಗೆ ಗೊತ್ತಿದೆ, ದೊಡ್ಡ ಬ್ಯಾಂಕು, ಭಾಳ ನೋವಾಗಿದೆ ನಮಗೆ. ಮೊನ್ನೆನೇ ಬೋರ್ಡ್ ತೆಗೆದ್ರು, ಮೊನ್ನೆ ನಮ್ಮದು ಒಂದು ಬೋರ್ಡ್ ಮೀಟಿಂಗ್ ಆಯಿತು, ನಿನ್ನೆ ರಾತ್ರಿ ಕಾಸ್ಮೋಸ್ ಬ್ಯಾಂಕ್ ಆಗಿದೆ. ಸಮಾಜದಲ್ಲಿ ಒಂದು ಕ್ಷೇತ್ರಗಳಲ್ಲಿ ಕೆಲವು ರೀತಿ ಬೇಡದೇ ರೀತಿ ತೊಂದರೆಗಳಾದಾಗ ಒಂದು ರೀತಿ ಶಿಕ್ಷೆಯನ್ನು ಅನುಭವಿಸ್ಬೇಕಾಗ್ತದೆ. ಆದರೆ ತಾವುಗಳು ನಿಜವಾಗ್ಲೂ ನಮಗೆ ಎಷ್ಟೇ ಒಂದು ಸಭೆಗಳಲ್ಲಿ ಕೂಡ ನೀವುಗಳು ನಮಗೆ ಪ್ರೋತ್ಸಾಹನ ನೀಡಿದಿರಲ್ಲ, ನಮ್ಮ ಜನ್ಮದಲ್ಲಿ ನಾವು ಮರೆಯೋಕ್ಕಾಗೋದಿಲ್ಲ. ಇಂಥ ಒಂದು ಸಂಸ್ಥೆಗಳನ್ನ ಕಟ್ಟೋದು ಭಾಳ ಕಷ್ಟ. ಪುಣ್ಯಾತ್ಮರು ಒಳ್ಳೇದಾಗಲಿ ಅಂತ ಮಾಡಿರ್ತಾರೆ, ಒಳ್ಳೆ ರೀತಿಲೇ ನಾವು ನಡ್ಸ್ಕೊಂಡು ಹೋದ್ವಿ. ಈಗ ಶಾಸಕರು ಎಲ್ಲ ಹೇಳಿದ್ರು, ತೇಜಸ್ವಿ ಸೂರ್ಯ ಅವರು ಒಂದು ಒಳ್ಳೆ ಮಾತು ಹೇಳಿದ್ರು, ಡಿಪಾಸಿಟ್ಸ್ಗೆ ಬಡ್ಡಿ ಸಲ್ಲಿಸಬೇಕು, ಸಾಲ ಕೊಟ್ಟವ್ನು ಸರಿಯಾಗಿ ಕಟ್ಟಿದ್ರೆ ಬ್ಯಾಂಕು ಸದೃಢವಾಗಿರ್ತದೆ. ಆ ಎರಡರಲ್ಲಿ ಒಂದು, ನಾವು ಎರಡಕ್ಕೂ ಏನಾಯಿತು, ಸರಿಯಾಗಿ ನಮ್ಮ ಏನು ಸಾಲ ಕೊಟ್ಟಿದ್ವಿ ಅವ್ರುಗಳು ಕಟ್ಟಲಿಲ್ಲ. ಆ ಕಾರಣದಿಂದ ನಮ್ಮ ಡಿಪಾಸಿಟ್ಸ್ಗೆ ನಾವು 1.5 ವರ್ಷದಿಂದ ನಾವು ಬಡ್ಡಿಯನ್ನು ತಮ್ಮ ಖಾತೆಗೆ ಹಾಕಿದ್ದೀವಿ. ನಮಗೆ ವಿಡ್ರಾಯಲ್ ಮಾಡೋಕ್ಕೆ ಆಸ್ ಪರ್ RBI ರೂಲ್ಸ್ ಪ್ರಕಾರ ಆಗಿಲ್ಲ. ಹಲವಾರು ನೋವುಗಳಾಗಿದೆ ನಮಗೂ ಕೂಡ. ತಮ್ಮಗಾಗಿರೋ ನೋವು, ಪಕ್ಕದ ಬ್ಯಾಂಕ್ ಆಗಿರೋ ನೋವನ್ನ ನಾವು ನೋಡಿಕೊಂಡು ನಮಗೂ ಸ್ವಲ್ಪ ಪ್ರೊವೋಕಿಂಗ್ ಮನಸ್ಸು ಒಂಥರ ಇದಾಗ್ತಾ ಇತ್ತು. ಯಾವ ರೀತಿ ಅಂತ ಅಂದರೆ ನಮಗೆ ಒಂದು ಆತ್ಮಸಾಕ್ಷಿ ಇತ್ತು. ಕೆಲವರು ನನ್ನ ಮಾತುಗಳನ್ನ ಕೇಳಿದರೆ 25ನೇ ತಾರೀಕು ಜುಲೈ ಕಳೆದ ವರ್ಷ ಏನು ಬ್ಯಾಂಕು ಈ ರೀತಿ ಒಂದು ನಮಗೆ 35 ಇಡೀ ದಿವಸ ಅವತ್ತಿಂದ ಎಲ್ಲ ಮೀಡಿಯಾದವ್ರ ಮುಂದೆ ನಮ್ಮ ಬ್ಯಾಂಕಿನ ವಹಿವಾಟನ್ನು ಪಾರದರ್ಶಕತೆಯಿಂದ ತೋರಿಸಿದ್ವಿ. ನಾವು ಪ್ರತಿಯೊಂದು ವೆಬ್ಸೈಟಲ್ಲೂ ಅಪ್ಲೋಡ್ ಮಾಡ್ತಾ ಇದ್ವಿ. ಕೆಲವೊಂದು ಅಪ್ರಸ್ತುತ ಆಗ್ಬೋದು, ಬಟ್ 230 ಕೋಟಿಯಷ್ಟು ವಸೂಲಾತಿನೂ ಮಾಡಿದ್ವಿ. ಈ CRR ಏನು ಅವತ್ತು 38% ಇತ್ತು, ಇವತ್ತು 8% ಬಂದಿದೆ ಮೈನಸ್. ಇದು ಒಂದು ಗುಡ್ ಆಗಿದೆ. ನಿಮ್ಗಳ ಹಾರೈಕೆ, ಯಾಕೆಂದ್ರೆ ನೀವುಗಳು ಬಂದು ಹೇಳ್ತಾ ಇದ್ರಿ, ನೋಡಿ ಸರ್ ನಾವು ಹೋಗ್ತೀವಿ, ಅವ್ರ ಮನೆಗೆ ಹೋಗ್ತೀವಿ, ವಸೂಲಾತಿ ಮಾಡ್ತೀವಿ. ಅವ್ರಿಗೂ ನಾವು ಹೇಳಿದ್ದೀವಿ, ನಾವು ಈಗಲೂ ಕೂಡ ಬಿಡಲ್ಲ. ನಾವು ನ್ಯಾಷನಲ್ ಇದು ಕಾಸ್ಮೋಸ್ ಜೊತೆ ನಮ್ಮ ಒಂದು ಸಂಪರ್ಕ ಇದ್ದೇ ಇರುತ್ತೆ, ನಮಗೆ ಪರಿಚಯಸ್ಥರು ಇದ್ದೇ ಇರ್ತಾರೆ. ಇವಾಗಿರೋರನ್ನ ಉಳಿಸ್ಕೊಳ್ಳೋ ಜೊತೆಲಿ ಬ್ಯಾಂಕಿನ ಉನ್ನತ ಮಟ್ಟದಲ್ಲಿ ತಾವು ನಡ್ಸ್ಕೊಂಡು ಹೋಗಿ ಅಂತ ನಾವು ಪೂನಾದಲ್ಲಿ ಸಭೆ ಕರೆದಾಗಲೂ ಕೂಡ ನಾವು ಅವ್ರಿಗೆ ಹೇಳಿದ್ದೀವಿ. ಎಲ್ಲ ಅವರಲ್ಲಿ ಸಾಕಷ್ಟು ಅನುಭವದ ಆಧಾರದಲ್ಲಿ ಇವತ್ತಿನ ಕಾರ್ಯಕ್ರಮ ಸಂಪೂರ್ಣವಾಗಿ ಅರೇಂಜ್ ಮಾಡಿರ್ತಕ್ಕಂಥವ್ರು ಆ ಕಾಸ್ಮೋಸ್ ಬ್ಯಾಂಕ್ನವರು, ಕಾಸ್ಮೋಸ್ ಕೋಆಪರೇಟಿವ್ ಬ್ಯಾಂಕ್ನವರು. ಆ ಕಾಳೆ ಸಾಹೇಬರಿಗೆ ಈ ಒಂದು ಸಭಾಗಣ ಇಷ್ಟ ಆಗ್ಬಿಡ್ತು, ಇಲ್ಲೇ ಮಾಡಿಬಿಡಿ ಅಂತಂದ್ಬಿಟ್ಟು ಒಂದು ಪ್ರಸ್ತಾವನೆಯನ್ನು ಕೊಟ್ಟರು. ಒಂದು 2 ದಿವಸದಿಂದ RBIಯಿಂದ ಇನ್ಸ್ಟ್ರಕ್ಷನ್ ಬಂದಾದ್ಮೇಲೆ ಇದಿಷ್ಟು ಅರೇಂಜ್ಮೆಂಟ್ ಆಗಿರೋದು. ತಮ್ಮ ಮೋಸ್ಟ್ಲಿ ನಿನ್ನೆ ಇಲ್ಲ ಮೊನ್ನೆ ತಮಗೆ ಸಂದೇಶ ಬಂದಿರತಕ್ಕಂಥದ್ದು. ಅಲ್ಲಿವರೆಗೂ ಆತಂಕ ಇತ್ತು, ಮೊನ್ನೆವರೆಗೂ ಎಲ್ಲ ಏನೇನು ವ್ಯವಸ್ಥೆ ಆಗಬೇಕು ಎಲ್ಲ ಆಗೋಗಿದೆ. ಆದರೂ RBI ಮುದ್ರೆ ಬೇಕಲ್ಲ. ಆ ದೃಷ್ಟಿನಲ್ಲಿ ಆದರೂ ಕೂಡ ಭಗವಂತನ ಆಶೀರ್ವಾದ ಒಳ್ಳೆಯವ್ರಿಗೆ ಯಾವತ್ತೂ ಇದ್ದೇ ಇರುತ್ತೆ. ಇದಕ್ಕೆ ಇವತ್ತು ಈ ಸಭೆ ಸಾಕ್ಷಿಯಾಗಿದೆ. NCB chairman Krishna ji, his colleague directors, senior directors from Cosmos Cooperative Bank, and my dear depositors, Thevnidarare. Today we are meeting on the first Sunday of the new year, and I am very glad to say that it is the happiest day for every one of us who is here and who has participated in this process of merger for last about 16 months. We all have taken lot of pains, including board of directors of NCB, of Cosmos, our well-wishers, depositors forum, particularly depositors, and staff one who has handled all this matter of the NCB. Today it is a day of coming together of 2 banks from cultural capital. One is Pune from Maharashtra and Bengaluru from Karnataka. Because of the culture
We are there for 118 years in Pune, the oldest cooperative bank, maintaining the trust of the depositor for 118 years. I understand and I know that few of the depositors of the NCB are even have crossed the age of 90. So let me assure them and every one of you that you are in good hand, you are in the trustworthy hand. Those who have proved the trust not only of your age, it's 1992, 93, but 118 years, and so your money is in with trustworthy, trusty people. This is a little delayed occasion because of some certain issues at the central office of the Reserve Bank of India, but we all stakeholders have taken a lot of efforts in minimizing this time, and today is the day when we are successfully saying that the merger has come true. You have got a banking experience of the NCB as a leading cooperative bank from Bengaluru. So also you must be having a banking experience of some private sector bank, nationalized bank, where you have shifted for last about 16 months. But I take this an opportunity to assure on behalf of my board, my staff of Cosmos, that you will have altogether greater banking experience with Cosmos, which you have enjoyed with earlier NCB and even the private sector or the nationalized bank. The combination of this is Cosmos. We are assuring the deposit outstanding as on this date are about 800 plus crores of rupees. But let me tell you that the depositors which are protected in value are not only 800 but 56,000 depositors, those who have got their money from DICGC being amount less than 5 lakhs of rupees, those depositors, their money paid by DICGC is also assured and taken responsibility by Cosmos Bank. Therefore, we are here today. RBI has accepted the merger. So Cosmos has taken the responsibility of not only those who are present here representing 800 crores, but also those who have enjoyed the money a year back of 600 crores of rupees. And because of this assurance and the guarantee that we provide to Reserve Bank of India, to DICGC under the scheme frame of the merger, voluntary merger and amalgamation, after testing thoroughly the capacity of the Cosmos Bank, they have come to the conclusion that the money can be refunded, protected only in the hands of the Cosmos, and there was no other bank in the cooperative banking sector which can take responsibility of this money. Friends, I am proud that, as it was narrated by Tejasvi Surya sir in the morning, that we are the leaders in getting merged the weak banks. We are a responsible player. We are the oldest player in the cooperative banking sector which does this kind of services to the society. Till this date, we have merged 19 cooperative banks and secured 100% of the depositors which were insured and which were not insured. You can understand the magnitude. The 600 insured were taken care of by DICGC. But those who were not insured, even that 800 are also being taken care proudly by Cosmos, and Reserve Bank of India certifies this. This is not just because I came here 13 months back, 14 months back and we had a meeting that I assured you that I will take the responsibility. It does not go the merger this way. Only after confirmation, proper assessment of the Reserve Bank of India regarding our ability to
to ensure, protect and assure you regarding the repayment of your interest till this date accumulated in the NCB, which will be taken over tonight by the customers, so that tomorrow morning it will be a liability. It is a responsibility of your accrued interest to be paid by the customers along with the principal. In the morning, sir told, and others have also mentioned that your interest money you are entitled to, you can immediately withdraw. But I would suggest and I would say that the money that you have enjoyed in this last 14-15 months, which you are running short of your cash flow and fund flow, and which is a need of the hour to meet out those your say responsibilities on some kind of say temporary adjustment accommodation that you have done for 14 months. In short, for all your necessities, I repeat again, you are entitled to, you can withdraw not only your interest, but you can also withdraw the amount of principal deposit also with the customers, which is a need to you. I appeal to you, though it is a deposit payable on demand, on the very first day we are responsible for this deposit. We are capable of handling this amount of deposit amount, and not only this, we are having a deposit of 15,000 plus crores of rupees across the 7 states in 45 cities in India. So if they have got faith, you continue the faith as you had in the cooperative culture, the trustworthiness of the customers as it is presently provided to me in running this business activity, because after all banking is a business of trust. If you trust me, I'll use this money prudently for lending to those who are needy in the society. So indirectly, by putting the money with the customers, continuing the money with the customers as and when, till the time as and when you require, is your contribution towards meeting the needs of the society, of the right people in the right hands with the right management. My appeal is for this purpose, because this is a point that makes little different than whatever I talked about 14 months before to you, that we have taken this responsibility with the understanding that we will recover, recoup, and we have got assurance on our capabilities of our officers, on capabilities of our recovery team. We will try to recover each and every rupee that we were suffering from during this last 17 months. This is a banking business that I have to do. With the help of the staff of the National Cooperative Bank only, with the supervisory role of 2 or 3 from the southern region officers of the customers, all business will be handled sincerely, all money will be recovered. Those who have unpaid their liabilities to the National Bank, we will pursue them, we will take necessary and proper actions for recovery of them, because that is the business, that is the confidence that we have got, that is the assurance that we have given to Reserve Bank of India also while taking this responsibility. In this path of a responsibility that I am going through, another 15 months till March 2026, I need and humbly accept and request you to be with us, to be with the customers, because you are part of this. You understand the suffering when we do not have money. We together are trying to resolve this problem. We are 500% sure that every money that we have lost during this period will be recovered from the borrowers absolutely with a systematic, methodical and legal way. But till that time, if you are with the customers, you will experience the customers. You will experience the banking that is different than what you are experiencing in last 13-14 months with the nationalized bank.
or with a private sector bank, or earlier used to some cooperative bank. So my humble request to all of you on behalf of all the cooperators and those who are sharing the dais, that believe in cooperation, because cooperation is serving the society in the right and a meaningful way. I am not here to analyze between the responsibility of this social needs as has been discharged by only the cooperative sector. It has been discharged by the private sector bank, it has been discharged by the nationalized bank, but more religiously, I will use the word, it has been done by the best managed cooperative bank, and Cosmos is one of such best managed cooperative bank. Your contribution and continuation with the Cosmos is contribution towards this good object of the Cosmos and the cooperative culture as such, where we have to serve large number of needy people. Our track record is already proved, already established. I did not tell you because few of my officers, along with the officers, those who have served you for last 40 years, from the national, they have visited the premises, they have visited you, they have phone called you, they will be meeting you today and tomorrow onwards again at the branches. But let's be assured that the services with confidence will be provided to you during this period. To cover a little part of their pains, a contribution should be made by the Cosmos out of its own business, and therefore we are offering something which has been approved by the board of the Cosmos. I am very happy to announce it today for the benefit of the depositors. Cosmos Bank is offering the highest rate of interest to the existing deposit holders of erstwhile National Cooperative Bank as compared with the other cooperative banks, nationalized bank, private banks, by way of proposing following two schemes which will be available from the period starting from 13th January to 18th January. Though we are opening tomorrow, certain time will be required to launch and effect this scheme, because this scheme is offered only to the depositors of the Cosmos and having a business activity earlier with the National Cooperative Bank. So a window is open from 13th January to 18th January. During this window period, whatever is the offerings are made are not across the Cosmos in 170 branches in 7 states, but it is only offering to our, say, depositors, those who are present here and those who are depositors of the NCB. The tenure of the deposits is also differentiated in two products, so as to meet out your necessity, your, say, demands of a proper time, and to get benefit of it in a larger way. For the tenure of 123 days, 123 days, 1, 2, 3. The scheme will be called as 1, 2, 3. So it is for 123 days. 123 days is approximately 4 months. Interest will be offered at the rate of 7% per annum, and yield is 7.3%, which is maximum across cooperative bank, nationalized bank and private sector banks. The amount of the fund that you require after a small period, after immediate necessity withdrawal, whatever you require, you can park in this. But you are still given even the best option across the banking sector within the regulated banks of the Reserve Bank of India, and that is for the next tenure of 4, 5, 6. Easy to remember. 1, 2, 3 is for a smaller tenure, 7%. Effective rate that you get is 7.03%, and for next tenure of 4, 5, 6 days,
return will be 8.10% per annum, that is 8.43%. That is the highest in any cooperative bank, any regulated entity where the money is saved, any cooperative bank, any nationalist bank, any private sector bank. So these two, considering the period of 123 days and 450 days, is the maximum rate offered to take care of some of the burden that you had during these last few months. Secondly, we at Cosmos will continue to give the existing contract rates as applicable to the depositors with effect from tomorrow, that is 6th January 2024, which are higher as compared to the interest rate currently prevailing in the market for the benefit of the existing depositors holders whose agreement period is yet to be concluded. In short, the deposits of the depositors with the national at the rate of 8%, 8.5%, 9%, 9.25%, 10%, 10.25%, and whatever they are up to 11%, whatever they are for whatever residual period, though they are not a precondition, rather condition of the merger as approved by the Reserve Bank of India, still to benefit the depositor, those who have a long outstanding with the NCB, to continue the same higher rate even to the extent of 9, 9.5, 9.10, 10, 25, 11, whatever it is, till the contract period, and that will be right from tomorrow, that is 6th of January 25. In case of necessity of the funds for urgencies for the depositors holders presently getting their deposits converted into 3% interest bearing deposits will be allowed to be withdrawn their deposits without any pre-closure charges. So there will be no pre-closure charges for even this kind of deposit. Those who are old, contracted at a higher rate will continue. Those who want to reshuffle their portfolio, consolidate, make it in different parts, can have 1, 2, 3 option scheme or 4, 5, 6. 1, 2, 3 or 4, 5, 6. These are the two schemes offering the highest rate of interest for the depositors. Besides this, Cosmos has also another product which is good for investment, which is available to the depositors of the national or the stakeholders of the national from 18th January and onwards. 18th January is the foundation day for the Cosmos, so that will be launched from the 18th January 2025. But you can express your intention, you can mention it in the branch itself, and there the return on investment, I am not using the word deposit, but return on the investment will be much higher than what you normally get anywhere in the deposits. This kind of long-term deposit we used to call it earlier, now we all call it as LTSB, that is long-term subordinate bonds, which are floated by Cosmos. This is the 9th issue, and there the scheme is available from 18th January 2025 to all the depositors, the existing depositors, the old depositors, those who have withdrawn the money from the national, or those who were part of 2,250 crores deposit about 4 years back. They will be offered the rate of interest with certain riders, with certain limitation. But those who want to invest for a longer period, the rate of interest for them for 10 years lock-in period, with no premature withdrawal, with no overdraft facility, with no DICGC cover, is 9.25%. So far, total 5 such bonds were released, had already matured
assured and they were paid as per the expectation of the Reserve Bank of India. At that time, they were carrying the interest of 10%, 11% also. This is a normal practice followed by the large urban cooperative banks with the permission of the Reserve Bank of India. Considering, how do they consider? They consider the assets, the balance sheet of the particular bank, means the Cosmos Bank, how it will be for another next 10 years till the time of this repayment is due, how it will go, what is his past practices, what is his past record, what are his future projections, what is his ability to function, what is his net worth. All these issues are taken into account, and only with the permission of the Reserve Bank of India, only these deposits or this kind of bonds, this kind of long-term investment can be made, and that too only for limited ticket size of 250 crores only. These 250 crores of rupees are available for investment not only in Bengaluru, not only with the depositors of the NCB, but with across the 7 states. And our estimate is normally we get it closed within a period of 2 to 3 months, mostly by 31st of March. This deposit scheme or this particular long-term subordinate bond, we call it LTSB scheme, at the rate of 9.25% will go shortly by end of March, or we mobilize the deposit of 250 crores of rupees, whichever is earlier. So if we mobilize by 15th of February, it will get closed. So my advice will be, with the proper guidance at the branch level, considering the proper format, proper offerings of this scheme, you can invest a part of your deposits or some part of your deposits in the long term at the best rate. I think we are trying our best to serve you better, to contribute you towards whatever that you have, a suffering that you had for last about 14-15 months, by financial and by services and by assurance that in future also we will continue to be trustworthy, as we were trustworthy, as we have proven ourselves to be trustworthy for a period of not less than 118 years. I expect your blessing and support in this our journey. Thank you.